ಆತ್ಮೀಯರೇ, ಶುಭವಾಗಲಿ ತಮಗೆ. ಸಿದ್ಧಾರೂಢರು ಜಾಗೃತ ದೇವರು. ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ. ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ. ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು. ಆತ್ಮೀಯರೇ, ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ. ಅದೇ ತೆರನಾಗಿ ತಾವೂ ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ. ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು. ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು. ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ. ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು. ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ. ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ. ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ. ಅದು 56ನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ. ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ. ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ. ಹಾಗಾದರೆ ದಿನಂಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ. ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಶ್ರೀ ಸಿದ್ಧಾರೂಢ ಕಥಾಮೃತವನ್ನು ಕೇಳುತ್ತಿರುವ ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ. ಈ ದಿನ ನಾವು ಶ್ರೀ ಸಿದ್ಧಾರೂಢ ಕಥಾಮೃತದ 51ನೇ ಅಧ್ಯಾಯವನ್ನು ತಿಳಿಯೋಣ. ಶ್ರೀ ಸಿದ್ಧಾರೂಢ ಮಂಗಲ ಮೂರ್ತಿಯೇ, ಅಷ್ಟ ದಿಕ್ಕುಗಳು ನಿನ್ನ ಕೀರ್ತಿಯಿಂದ ವ್ಯಾಪಿಸಲ್ಪಟ್ಟಿರುವವು. ಅದನ್ನು ನಾನು ವರ್ಣಿಸುವನೆಂದು ಪ್ರಯತ್ನಿಸಿದರೆ ನನ್ನ ಕೈಯೊಳಗೆ ಹಿಡಿಸುವುದಿಲ್ಲ. ನಿನ್ನ ಸ್ವರೂಪವನ್ನು ನೋಡಲಿಕ್ಕೆ ಹೋದರೆ ನೀನೇ ಸರ್ವರೂಪಗಳಂದಿರುವಿ. ಈ ಜ್ಞಾನವು ನಮಗೆ ತಿಳಿಯದೆ ನಾವು ವ್ಯರ್ಥ ಭ್ರಾಂತರಾಗಿರುವೆವು. ವಿಷಯಗಳ ಮೇಲೆ ಗುಣದೋಷಗಳನ್ನು ಆರೋಪಿಸಿದ್ದರಿಂದ ನಮ್ಮ ಚಿತ್ತವು ಬಂಧಿಸಲ್ಪಟ್ಟಿರುವುದು. ಅಲ್ಲಿ ರಾಗದ್ವೇಷಗಳು ಉದ್ಭವಿಸಿ ಚಿತ್ತವು ವಿಕಾರ ಹೊಂದಿತು. ವಿಕಾರವನ್ನುಂಟು ಮಾಡುವುದೇ ಸಂಸ್ಕೃತಿಯ ಧರ್ಮವಾಗಿರುವುದು. ವಿವಿಧ ರೂಪನಾಮಗಳನ್ನು ನೋಡುತ್ತಾ ಚಿತ್ತವು ಮಾಯಾಭ್ರಮದೊಳಗೆ ನೆಲೆಗೊಂಡು ಕ್ಷಣ ಮಾತ್ರವೂ ಉಪರಮ ಹೊಂದಲಾರದು. ಯಾವಾಗ ಅನೇಕ ಸತ್ಕರ್ಮಗಳು ಸಂಗ್ರಹವಾಗುವವೋ ಆಗಲೇ ಸಂಸಾರದ ದೆಸೆಯಿಂದ ಮಾಡುವ ಯತ್ನಗಳು ದುಃಖಕರವೆಂದು ಅನಿಸಿ ಇದರಿಂದ ಬಿಡಿಸಿಕೊಳ್ಳುವ ಬಗೆ ಹೇಗೆಂದು ಜೀವನು ವಿಚಾರಿಸುವಂಥವನಾಗುವನು. ಈ ಪ್ರಕಾರ ಚಿಂತಿಸುತ್ತಿರುವಾಗ ಆ ಜೀವನಿಗೆ ಸತ್ಸಂಗದಲ್ಲಿ ಸದ್ಭಾವವು ಉಂಟಾಗಿ ಅದರ ಮಹಿಮೆಯಿಂದ ಸಂಸಾರವು ಭ್ರಮಮಯವಾಗಿ ಏನೇನೂ ಇಲ್ಲೆಂಬುದಾಗಿ ತೋರುವುದು. ಅದರಿಂದ ವೈರಾಗ್ಯವು ದೃಢವಾಗಿ ವಿಷಯ ಭ್ರಮೆಯನ್ನು ಸಂಪೂರ್ಣ ಬಿಟ್ಟು ಸದ್ಗುರುಗಳ ಬಳಿಗೆ ಬಂದು ಆತನಿಗೆ ಶರಣು ಹೋಗುವನು. ವೈರಾಗ್ಯದ ಭರದಿಂದ ದೇಹ ಬುದ್ಧಿಯನ್ನು ಬಿಟ್ಟು ಅನನ್ಯ ಭಾವದಿಂದ ಸದ್ಗುರು ಸೇವೆ ಮತ್ತು ಅವರ ಮುಖದಿಂದ ವೇದಾಂತ ಶ್ರವಣ ಮಾಡುವುದರಿಂದ ಮನಸ್ಸು ಶಾಂತವಾಗುವುದು. ಇಲ್ಲಿ ತನಕ ಅಪರ ವೈರಾಗ್ಯದ ಕಾರ್ಯವು, ಇದರ ಮುಂದೆ ಪರವೈರಾಗ್ಯವು ಪ್ರಾಪ್ತವಾಗಿ ಅದರಿಂದ ಸರ್ವ ವಾಸನೆಗಳು ಕ್ರಮದಿಂದ ನಿವಾರಣೆಯಾಗುತ್ತವೆ. ಹೇಗೆ ಒಂದು ನೀರು ತುಂಬಿದ ಪಾತ್ರೆಯು ಬೆಂಕಿಯ ಮೇಲೆ ಇಟ್ಟಿರುವಾಗ ಬುಡಕ್ಕೆ ಎಲ್ಲಿ ತನಕ ಅಗ್ನಿ ಇರುವುದೋ ಅಲ್ಲಿಯವರೆಗೆ ಆ ಪಾತ್ರೆಯೊಳಗಿನ ನೀರು ಕುದಿಯುತ್ತಾ ಇರುವುದು. ಅಗ್ನಿ ತೆಗೆದ ಕೂಡಲೇ ಕುದಿಯುವುದು ನಿಂತು ಹೋಗುವುದು. ಆದರೆ ನೀರಿನ ಉಷ್ಣತೆಯು ಕೆಲ ಹೊತ್ತಿನ ತನಕ ಹೋಗುವುದಿಲ್ಲ. ಇಂತಹ ಈ ಉಷ್ಣತೆಯ ತೀವ್ರ ಹೋಗಬೇಕಾದರೆ ಅದಕ್ಕೆ ತಣ್ಣಗಾಗಿರುವ ನೀರಿನ ಸಂಗ ಬೇಕಾಗಿರುವುದು. ತಣ್ಣೀರಿನ ಸನ್ನಿಧಿಯಿಂದ ತಾನಾದರೂ ತಣ್ಣಗಾಗುವುದು. ಅದೇ ಪ್ರಕಾರ ಜೀವ ಜಲಪೂರಿತವಾದ ಈ ದೇಹದಿಂದ ಪಾತ್ರವು ಪ್ರವೃತ್ತಿ ಎಂಬ ಅಗ್ನಿಯ ಮೇಲಿಟ್ಟಿರುವುದರಿಂದ ಪ್ರವೃತ್ತಿ ಇರುವ ತನಕ ಜೀವನು ದುಃಖದಿಂದ ಕುದಿಯುತ್ತಾನೆ. ಜೀವನಿಂದ ಪ್ರವೃತ್ತಿಯು ಬಿಡಲ್ಪಟ್ಟು ಕೂಡಲೇ ದುಃಖವು ತಪ್ಪುವುದು. ಆದರೆ
ವಾಸನಾ ಸಂಬಂಧಿ ತಾಪವು ಇದ್ದೇ ಇರುವುದು. ಆ ಸಮಯದಲ್ಲಿ ಶಾಂತರಾದ ಸತ್ಪುರುಷರು ಎಂಬ ತಣ್ಣೀರಿನ ಸಂಗತಿ ಮಾಡುವುದರಿಂದ ಜೀವನ ಉಳಿದ ವಾಸನಾ ರೂಪ ತಾಪವು ಅಳಿದು ಹೋಗುವುದು. ಚಿತ್ತದೊಳಗೆ ಇರುವ ವಾಸನೆಯು ನಾಶವಾಗುವುದೇ ಪರವೈರಾಗ್ಯದ ಕಾರ್ಯವಾಗಿರುತ್ತದೆ. ಆ ಪರವೈರಾಗ್ಯವು ಸತ್ಸಂಗತಿ ವಿನಃ ಪ್ರಾಪ್ತವಾಗಲಾರದು. ಗುರುಪದೇಶದಿಂದ ಸ್ವರೂಪ ತಿಳಿಯುವುದರಿಂದ ಬುದ್ಧಿಯಲ್ಲಿ ಗುಣಸಾಮರ್ಥ್ಯವು ಬರುವುದು. ಇದು ರಾಗ ದ್ವೇಷಾದಿಗಳನ್ನು ಹೊರಗೆ ಅಟ್ಟಿಬಿಡುವುದು. ಈ ಪ್ರಕಾರ ಅಪರ ವಿರಕ್ತಿಯನ್ನು ಮತ್ತು ಪರವಿರಕ್ತಿಯನ್ನು ಯಾರ್ಯಾರು ಸಾಧಿಸಿದರು ಎಂದು ಶ್ರೋತಾ ಜನರು ಕೇಳಿದ್ದಕ್ಕೆ ಅದೇ ವಿಷಯದಲ್ಲಿ ಇತಿಹಾಸವನ್ನು ಹೇಳುವೆನು ಕೇಳಿರಿ. ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ಸಿದ್ಧಾಶ್ರಮದಲ್ಲಿರುವಾಗ ಅವರ ಸೇವಕರಾಗಿ ಕಾಸಗತ ಮತ್ತು ನಿರ್ವಾಣಪ್ಪ ಎಂಬ ಇಬ್ಬರು ಶಿಷ್ಯರಿದ್ದರು. ಕಾಸಗತ ಸ್ವಾಮಿಯು ಅಪರ ವಿರಕ್ತಿಯುಕ್ತನಾಗಿದ್ದು ಆತನ ದೇಹಾಭಿಮಾನವನ್ನು ತ್ಯಜಿಸಿ ಹೇಗೆ ಸಿದ್ಧ ಭಕ್ತಿಯನ್ನು ಸಾಧಿಸಿದನು ಎಂಬ ಕಥೆಯನ್ನು ಇಲ್ಲಿ ಸವಿಸ್ತರ ಹೇಳುವೆನು. ಈತನು ತಾಳೆಕೋಟೆ ಎಂಬ ಗ್ರಾಮದ ನಿವಾಸಿಯಾಗಿದ್ದು ಪರಮ ವೈರಾಗ್ಯ ಪ್ರಾಪ್ತನಾಗಿ ಸ್ವಗೃಹವನ್ನು ಬಿಟ್ಟು ಸಿದ್ಧಚರಣಗಳಿಗೆ ಪ್ರಾಪ್ತನಾಗಿ ಇಲ್ಲಿ ವಿಶ್ರಾಂತಿಯನ್ನು ಹೊಂದಿದನು. ಕಾಸಗತನು ಮಹಾಕಠಿಣತರವಾದ ವೈರಾಗ್ಯದಿಂದ ದೇಹ ಬುದ್ಧಿಯನ್ನು ಸುಟ್ಟು ಬಿಟ್ಟು ಮನಸ್ಸನ್ನು ವಿಷಯ ಸಂಘದಿಂದ ನಿವೃತ್ತಗೊಳಿಸಿ ಗುರುಕೃಪೆಗೆ ಪೂರ್ಣ ಪಾತ್ರನಾದನು. ಶ್ರೀ ಸಿದ್ಧಾರೂಢ ಸದ್ಗುರುಗಳ ಸನ್ನಿಧಿಗೆ ಬಂದು ಬಹುದೀನ ಭಾವದಿಂದ ಕಾಸಗತನು ಪ್ರಾರ್ಥಿಸಿದ್ದೇನೆಂದರೆ, ಹೇ ಸದ್ಗುರುನಾಥನೇ, ತಮ್ಮ ಚರಣಗಳಲ್ಲಿ ನನಗೆ ಸ್ಥಾನ ಕೊಡಬೇಕು. ಇಲ್ಲದಿದ್ದರೆ ನನಗೆ ಮತ್ತೇನು ಗತಿ? ನನ್ನ ಬುದ್ಧಿಯು ಸಂಸಾರದಿಂದ ಬೇಸತ್ತು ಹೋಗಿರುವುದು. ನನ್ನನ್ನು ತಮ್ಮ ಪಾದದಲ್ಲಿ ಇಟ್ಟುಕೊಳ್ಳಬೇಕಾಗಿರುತ್ತದೆ. ಹೀಗಾದರೆ ಮಾತ್ರ ನನ್ನ ಜನ್ಮವು ಸಾರ್ಥಕವಾಗುವುದು ಮತ್ತು ಸಂಸ್ಕೃತಿಯು ನಿವಾರಿಸಲ್ಪಡುವುದು. ಈ ಪ್ರಕಾರ ಆತನು ಅಂದದ್ದು ಕೇಳಿ ಮತ್ತು ಆತನ ವೈರಾಗ್ಯ ಲಕ್ಷಣಗಳನ್ನು ನೋಡಿ ಸದ್ಗುರುಗಳು ಮನಸ್ಸಿನಲ್ಲಿ ಆನಂದಭರಿತರಾಗಿ ಕಾಸಗತನನ್ನು ತಮ್ಮ ಹತ್ತಿರ ಇಟ್ಟುಕೊಳ್ಳುವಂಥವರಾದರು. ಆ ದಿನ ಕಾಸಗತನು ಊರೊಳಗೆ ಭಿಕ್ಷೆಗೆ ಹೋಗುವಾಗ ಒಬ್ಬ ಸ್ತ್ರೀಯು ಅವನನ್ನು ನೋಡಿ, ಹೇ ಸ್ವಾಮಿ, ಇವತ್ತು ನಮ್ಮಲ್ಲಿ ಪಕ್ವಾನವು ಮಾಡಲ್ಪಟ್ಟಿರುತ್ತದೆ. ನೀವು ಮನೆಯೊಳಗೆ ಬಂದು ಅದನ್ನು ಯಥೇಷ್ಟ ಸೇವಿಸಿ ನಮ್ಮ ಮೇಲೆ ಕೃಪೆ ಮಾಡಬೇಕು ಎಂದು ಹೇಳಿದಳು. ಅದಕ್ಕೆ ಕಾಸಗತನು, ಹೇ ತಾಯಿ, ಯಾರೊಬ್ಬರ ಮನೆಯೊಳಗೂ ಕುಳಿತು ಊಟ ಮಾಡಲಿಕ್ಕೆ ನನಗೆ ಗುರುವಿನ ಆಜ್ಞೆ ಇಲ್ಲ. ಆದ್ದರಿಂದ ನನಗೆ ಭಿಕ್ಷೆ ಹಾಕಿ ತೀವ್ರವಾಗಿ ಕಳುಹಿಸು ಎಂದು ಹೇಳಿದನು. ಆ ಸ್ತ್ರೀಯಳು ಬಹು ಆಗ್ರಹ ಮಾಡಿದರೂ ಕೂಡ ಆತನು ಒಪ್ಪದೆ ಅಲ್ಲಿಂದ ಮುಂದೆ ಹೊರಡುವಾಗ ಅವಳು ಬಹಳ ಭಿಕ್ಷೆ ಹಾಕಿ ಆತನನ್ನು ಕಳುಹಿಸಿದಳು. ಕಾಸಗತನು ಜೋಳಿಗೆ ತಂದು ಸದ್ಗುರುಗಳ ಮುಂದಿಟ್ಟನು. ಸದ್ಗುರುಗಳು ಅದರೊಳಗಿನ ಪಕ್ವನ್ನಾದಿಗಳನ್ನು ಆತನಿಗೆ ಕೊಟ್ಟರೂ ತೆಗೆದುಕೊಳ್ಳಲಿಲ್ಲ. ಸದ್ಗುರುಗಳು ಮತ್ತು ಶಿಷ್ಯ ಜನರು ಭೋಜನ ಮಾಡಿದ ಮೇಲೆ ಅವರು ಉಚ್ಚಿಷ್ಟ ಅನ್ನವನ್ನೆಲ್ಲ ಬಳಿದು ತಿನ್ನುತ್ತಿರುವಾಗ ಒಂದು ನಾಯಿಯು ಆತನ ಹತ್ತಿರ ಬಂದು ನಿಂತಿತು. ಕಾಸಗತನು ಆ ನಾಯಿಯನ್ನು ಕರೆದು ತನ್ನ ಗ್ರಾಸವನ್ನು ಅದಕ್ಕೆ ಕೊಡುತ್ತಿದ್ದನು. ಇದನ್ನು ನೋಡಿ ಇತರ ಶಿಷ್ಯರೆಲ್ಲ ಬಹು ಆಶ್ಚರ್ಯಪಟ್ಟರು. ಒಂದು ಕಾಗೆಯು ಬಂತು. ಕಾಗೆ, ನಾಯಿ ಮತ್ತು ಕಾಸಗತ ಹೀಗೆ ಮೂವರು ಕೂಡಿ ಒಂದೇ ಪತ್ರಾವಳಿಯಲ್ಲಿ ಉಣ್ಣುತ್ತಿದ್ದರು. ಅವನ ಇತರ ಶಿಷ್ಯರು ಕೂಡ ಉಣ್ಣದೆ ನಿತ್ಯ ಇದೇ ಪ್ರಕಾರ ಊಟ ಮಾಡುತ್ತಿದ್ದನು. ಉಚ್ಚಿಷ್ಟವೇನೂ ಸಿಗದಿದ್ದರೆ ತಂಗಳ ರೊಟ್ಟಿ ಚೂರುಗಳನ್ನು ಹುಡುಕಿಕೊಂಡು ತಂದು ಅದರಿಂದ ಕ್ಷುಧಾ ನಿವಾರಣೆಯನ್ನು ಮಾಡುತ್ತಿದ್ದನು. ಸದ್ಗುರು ಶಿಷ್ಯನಾದ ಚೆನ್ನಮಲ್ಲನು ಒಂದು ದಿವಸ ಕಾಸಗತನನ್ನು ಕುರಿತು, ನೀನು ಉತ್ತಮ ಅನ್ನವನ್ನು ಬಿಟ್ಟು ತಂಗಳನ್ನು ಉಚ್ಚಿಷ್ಟಾನ್ನಗಳನ್ನು ಏಕೆ ಇಚ್ಛಿಸುತ್ತಿ ಎಂದು ಕೇಳಿದ್ದಕ್ಕೆ ಆತನು, ನಾನು ರುಚಿಯುಳ್ಳ ಅನ್ನವನ್ನು ಸೇವಿಸಿದನೆಂದರೆ ಅದು ರುಚಿಯ ಬಲದಿಂದ ಅಧಿಕವಾಗಿ ಹೊಟ್ಟೆಯೊಳಗೆ ಹೋಗುವುದು. ಹೆಚ್ಚಿಗೆ ಅನ್ನ ಹೊಟ್ಟೆಯೊಳಗೆ ಪ್ರವೇಶವಾಯಿತೆಂದರೆ ಆಲಸ್ಯವು ಹೆಚ್ಚಿ ಅದರಿಂದ ಗುರುಸೇವಾ ಧ್ಯಾನಾದಿಗಳನ್ನು ಮಾಡುವುದರಲ್ಲಿ ಪ್ರತಿಬಂಧಕವಾಗಿರುತ್ತದೆ. ಪಕ್ವಾನ್ನ ಸೇವನೆಯಿಂದ ಇನ್ನೊಂದು ದೋಷ ಏನು ಘಟಿಸುವುದೆಂದರೆ ಒಮ್ಮೆ ರುಚಿಯಿಂದ ಅದನ್ನು ಸೇವಿಸಿದ ಮೇಲೆ ಮನಸ್ಸು ಪುನಃ ಅದನ್ನೇ ಇಚ್ಛಿಸುತ್ತದೆ. ಇದರಿಂದ ಬಹಳ ದುಃಖವಾಗುತ್ತದೆ. ಹೀಗೆ ಪಕ್ವಾನ ಸೇವನೆಯಲ್ಲಿ 2 ಪ್ರಕಾರದ ದುಃಖಗಳಿರುವುದರಿಂದ ನಾನು ಅದನ್ನು ತ್ಯಾಗ ಮಾಡಿರುವೆನು. ಆಗ ಚೆನ್ನಮಲ್ಲಪ್ಪನು ತನ್ನ ಮನಸ್ಸಿನಲ್ಲಿ ವಿಚಾರ ಮಾಡುತ್ತಾನೆ, ಕಾಸಗತನು ಧನ್ಯನು, ಈತನ ವಿರಕ್ತಿಯು ಶ್ಲಾಘನೀಯವು. ನಾನಾದರೂ ಇದೇ ಪ್ರಕಾರ ತ್ಯಾಗ ಮುಕ್ತನಾದನೆಂದರೆ ಸದ್ಗುರು ಕೃಪೆಯಿಂದ ನಿಶ್ಚಯವಾಗಿ ಪಡೆಯುವೆನು. ಇದರಲ್ಲಿ ಇನ್ನೇನೇನೂ ಸಂಶಯವಿಲ್ಲ. ಮಠದೊಳಗೆ ಒಬ್ಬ ಸ್ತ್ರೀಯು ಬಂದರೆ ಕಾಸಗತನು ತತ್ಕ್ಷಣವೇ ಹೊರಗೆ ಓಡಿ ಹೋಗುವನು. ಅವಳು ಮಠ ಬಿಟ್ಟು ಹೋಗುವ ತನಕ ಆತನು ತಿರುಗಿ ಬರುತ್ತಿದ್ದಿಲ್ಲ. ಒಂದು ದಿನ ಸಿದ್ಧ ಸದ್ಗುರುಗಳು ಕಾಸಗತನನ್ನು ಕುರಿತು, ಸ್ತ್ರೀಯರನ್ನು ನೋಡಲಿಕ್ಕೆ ನೀನು ಏಕೆ ಹೆದರುವಿ? ಮನಸ್ಸಿನಲ್ಲಿ ಭೇದ ಭಾವನೆಯನ್ನು ಹಿಡಿಯಬೇಡ. ಸರ್ವತ್ರದಲ್ಲಿ ಬ್ರಹ್ಮರೂಪದ ಅನುಸಂಧಾನ ಹಿಡಿದು ಅಭೇದ ಭಾವನೆಯಿಂದ ಸ್ತ್ರೀ ಪುರುಷನನ್ನು ನೋಡತಕ್ಕದ್ದು. ಹೀಗೆ ಚಿತ್ರದಲ್ಲಿರುವ ಸ್ತ್ರೀ ಪುರುಷರು ಬರೇ ವರ್ಣಮಯರಾಗಿದ್ದು ಏಕವಸ್ತು ಆಗಿರುವರು. ಹಾಗೆಯೇ ಜಗತ್ತಿನಲ್ಲಿ ಸರ್ವವು ಬ್ರಹ್ಮಮಯವಾಗಿದ್ದು
ಅಭೇದವಾಗಿರುವುದು ಎಂದು ಹೇಳಿದ್ದಕ್ಕೆ ಕಾಸಗತನು, ಸದ್ಗುರು ಮಹಾರಾಜರೇ, ನನ್ನ ಬ್ರಹ್ಮಬುದ್ಧಿಯು ಸ್ಥಿರವಾಗಿಲ್ಲ. ನಿಮ್ಮ ಕೃಪೆಯಿಂದ ಅದು ದೃಢವಾಯಿತೆಂದರೆ ಆಮೇಲೆ ನಾನು ಅಂಜುವುದಿಲ್ಲ. ಈ ಕಾಲದಲ್ಲಿ ಸ್ತ್ರೀರೂಪ ನೋಡಿದಾಕ್ಷಣ ಮನಸ್ಸು ವಿಕಾರ ಹೊಂದುವುದು. ಅಭೇದವಾದ ಬ್ರಹ್ಮವು ಇನ್ನೂ ಭಾಸಿಸುವುದಿಲ್ಲ. ಆದ್ದರಿಂದಲೇ ಸ್ತ್ರೀರೂಪ ನೋಡಲಿಕ್ಕೆ ನಾನು ಹೆದರುತ್ತೇನೆ ಎಂದು ಉತ್ತರ ಕೊಟ್ಟನು. ಕಾಸಗತನು ಈ ವಚನವನ್ನು ಸದ್ಗುರುಗಳು ಕೇಳಿ ಸಂತೋಷಪಟ್ಟು, ಈತನು ಬೇಗನೆ ಜ್ಞಾನವನ್ನು ಪಡೆಯುವನು, ಇದರಲ್ಲಿ ಏನೇನೂ ಸಂಶಯವಿಲ್ಲ ಎಂದು ಕಲ್ಪಿಸುವವರಾದರು. ಒಮ್ಮೆ ಕಾಸಗತನಿಗೆ ಬಹಳ ಜ್ವರ ಬಂದಿರುವಾಗ ಚೆನ್ನಮಲ್ಲಪ್ಪನು ಆತನಿಗೆ ಉಪಚಾರ ಮಾಡಿದನು. ಕಾಸಗತನು ಈ ಉಪಚಾರಗಳಿಗೆ ಬೇಸತ್ತು ಯಾರಿಗೂ ಹೇಳದೆ ಅಡವೆಯೊಳಗೆ ಹೋಗಿಬಿಟ್ಟನು. ಜನಸಂಚಾರವಿಲ್ಲದ ಸ್ಥಾನವನ್ನು ನೋಡಿ ಅಲ್ಲಿ ಒಂದು ಗಿಡದ ಬುಡಕ್ಕೆ ಹೋಗಿ ಮಲಗಿಕೊಂಡನು. ಒಂದು ಹರಕು ವಸ್ತ್ರ ಮಾತ್ರ ಮೈಮೇಲೆ ಹಾಕಿಕೊಂಡು ಕಲ್ಲು ಮುಳ್ಳುಗಳಿಂದ ಶರೀರಕ್ಕೆ ವ್ಯಥೆಯಾಗುತ್ತಿದ್ದರೂ ಲೆಕ್ಕಿಸದೆ ಬರೇ ಭೂಮಿಯ ಮೇಲೆ ಮಲಗಿದನು. ಜ್ವರವು ವಿಶೇಷವಾಗಿ ಬರಲಾರಂಭಿಸಿತು. ಆದರೆ ದೇಹಾಭಿಮಾನವನ್ನು ಬಿಟ್ಟು ಕಾಸಗತನು ಜ್ವರದ ಪರಿವೆಯಿಲ್ಲದೆ ಹೃದಯದಲ್ಲಿ ಸದ್ಗುರು ಮೂರ್ತಿಯನ್ನು ಹಿಡಿದು ಆತನ ನಾಮವನ್ನೇ ಜಪಿಸುತ್ತಾ ಇದ್ದನು. ಮಿತ್ರರು ಯಾರಾದರೂ ಅಕಸ್ಮಾತ್ತಾಗಿ ಬಂದರೆ ಮತ್ತೆಲ್ಲಿಗೆ ಹೋಗಲಿ ಎಂಬ ಒಂದೇ ಭಯವು ಆತನ ಮನಸ್ಸಿನಲ್ಲಿ ಇರುವುದು. ನನ್ನ ದಿಶೆಯಿಂದ ಎರಡನೆಯವರು ಕಷ್ಟಪಟ್ಟರೆ ನನ್ನ ಜೀವಿತವು ವ್ಯರ್ಥವಾಗುವುದು. ಇತರ ಪ್ರಾಣಿಗಳು ಶ್ರಮ ಪಡುವುದನ್ನು ನೋಡಿದರೆ ನನಗಾಗುವ ವ್ಯಥೆಯು ಸಹಿಸಲಾಗದು ಅಂದನು. ಆಗ ಕಾಸಗತನು ತನ್ನ ಸಮೀಪಕ್ಕೆ ಬರುವ ಒಂದು ಕಾಗೆಯನ್ನು ನೋಡಿ ಅನ್ನುತ್ತಾನೆ, ನಿನಗೆ ತಿನ್ನಲಿಕ್ಕೆ ಬೇಗನೆ ಈ ದೇಹವನ್ನು ಕೊಡುವೆನು. ನಾವು ಭಿಕ್ಷೆ ಬೇಡಲಿಕ್ಕೆ ಹೋದರೆ ಯಾರಾದರೂ ನಮಗೆ ಭಿಕ್ಷೆ ಕೊಡುವರು. ನೀನು ಹೊಂದಿದೆ ಎಂದರೆ ಕೂಡಲೇ ನಿನ್ನನ್ನು ಹೊಡೆದು ಓಡಿಸುವರು. ನಿನ್ನ ಜನ್ಮವು ಎಷ್ಟು ದುಸ್ಸಹವಾಗಿದೆ. ಆಮೇಲೆ ಆತನು ಚಿಂತಿಸುತ್ತಾನೆ, ಇಲ್ಲಿಯ ಸುಖವು ಗ್ರಾಮದಲ್ಲಿ ಜನರ ಮಧ್ಯದಲ್ಲಿ ಇಲ್ಲವು. ಇಲ್ಲಿ ಮೃಗ ಪಕ್ಷಿಗಳೆಲ್ಲ ನಮ್ಮ ಮಿತ್ರರೇ ಇರುವರು. ಯಾರೂ ನಮ್ಮ ದ್ವೇಷಿಗಳಿಲ್ಲ. ಇಲ್ಲಿ ಸುಖದಿಂದ ನಾನು ವಾಸಿಸುವೆನು. ಜನರೊಳಗೆ ಇದ್ದರೆ ಅಲ್ಲಿ ನಮ್ಮ ದ್ವೇಷಿಗಳಾಗಿರುವ ಸ್ತ್ರೀ ಇತ್ಯಾದಿ ವಿಷಯಗಳಿರುವವು. ಅವು ಆಗಾಗ ಮನಸ್ಸಿಗೆ ವ್ಯಥೆ ಕೊಡುವುದರಿಂದ ಹಗಲು ರಾತ್ರಿ ದುಃಖವಾಗುತ್ತದೆ. ಆದರೆ ಸದ್ಗುರುಗಳ ಕಡೆಗೆ ಮನಸ್ಸಿನ ಎಳೆದಾಟವಿದ್ದು ಅದೊಂದೇ ಅತ್ಯಂತ ಸುಖಸ್ಥಾನವಿರುವುದು. ಇಷ್ಟರ ದೆಸೆಯಿಂದ ಗುರುಸ್ಥಾನ ಬಿಡಲಿಕ್ಕೆ ಮನಸ್ಸು ಬರುವುದಿಲ್ಲ. ನನ್ನ ಸುದೈವದಿಂದ ಗುರುಚರಣಗಳಲ್ಲಿ ನನಗೆ ಸುಖ ಕಾಣಿಸುವುದು. ಆದರೂ ನನ್ನ ಜ್ವರವು ಬಿಡುವವರೆಗೂ ನಾನು ಇದೇ ಸ್ಥಾನದಲ್ಲಿ ಇರುವೆನು. ಆಮೇಲೆ ಸದ್ಗುರು ಸ್ಥಾನಕ್ಕೆ ಹೋಗಿ ಗುರುಗ್ರಹದಲ್ಲಿ ಇರುವೆನು. ಈ ಪ್ರಕಾರ ಕಾಸಗತನು ಚಿಂತಿಸುತ್ತಿರುವಾಗ ಸಿದ್ಧಾಶ್ರಮದಲ್ಲಿ ಏನು ಕಥೆಯು ವರ್ತಿಸಿತೆಂದರೆ, ಸದ್ಗುರುಗಳು ಕಾಸಗತನನ್ನು ಮಠದಲ್ಲಿ ಕಾಣದೆ ಬಹು ಚಿಂತೆ ಮಾಡಲಾರಂಭಿಸಿದರು. ಸಿದ್ಧರೆನ್ನುತ್ತಾರೆ, ಕಾಸಗತನು ನನ್ನ ಚಿಕ್ಕ ಮುದ್ದು ಮಗುವಿನಂತಿರುವನು. ಆತನ ದೇಹದ ಚಿಂತೆಯನ್ನೆಲ್ಲ ಬಿಟ್ಟು ಎಲ್ಲಿಗೆ ಹೋಗಿರುವನೆಂದು ತಿಳಿಯದು. ಅವನು ಎಲ್ಲ ಭಾರವನ್ನು ನನ್ನ ಮೇಲೆ ಹಾಕಿ ತಾನು ನಿಶ್ಚಿಂತನಾಗಿ ಅಣು ಮಾತ್ರ ದೇಹಭಾನವಿಲ್ಲದೆ ಯಥಾಸುಖದಿಂದ ಅಡ್ಡಾಡುತ್ತಾನೆ. ನನಗೆ ಆತನ ಚಿಂತೆ ಹತ್ತಿರುವುದು. ಈ ಪ್ರಕಾರ ಭಕ್ತರಕ್ಷಕರಾದ ಸದ್ಗುರುಗಳನ್ನುತ್ತಿರುವಾಗ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಸುರಿಯುತ್ತಿದ್ದವು. ಅವನ್ನು ಸಹಿಸಿಕೊಳ್ಳಲಾಗಲಿಲ್ಲ. ಆಗ ಆ ಸದ್ಗುರುಗಳು ದಯಾಳುವು ಶಿಷ್ಯರನ್ನು ಕುರಿತು, ನೀವೆಲ್ಲರೂ ಇಲ್ಲೇ ಇರಿ, ನಾನೇ ಹೋಗಿ ಆತನನ್ನು ಶೋಧಿಸುವೆನು ಎಂದು ಹೇಳಿ ಜೀವಭಾವವನ್ನು ತೋರಿಸುವವನಾಗಿ ಶಿಷ್ಯ ಚೆನ್ನಮಲ್ಲಪ್ಪನೊಬ್ಬನನ್ನು ಕರೆದುಕೊಂಡು ಹೊರಟನು. ಸದ್ಗುರುನಾಥನು ಹಾಗೂ ಎಲ್ಲ ಕಡೆಗಳಲ್ಲಿ ಕಾಸಗತನನ್ನು ಹುಡುಕಲಾರಂಭಿಸಿ ಈತನು ಯಾವ ಸ್ಥಾನದಲ್ಲಿರುವನು ಎಂದು ಅನ್ನುತ್ತಾ ಅತ್ಯಂತ ಚಿಂತಾತುರನಾಗಿ ಕಂಡವರಿಗೆ ವಿಚಾರಿಸುತ್ತಾ ನಡೆಯುತ್ತಿದ್ದನು. ಕಾಸಗತನನ್ನು ಹುಡುಕುತ್ತಾ ಇಬ್ಬರು ಅಡವಿಯೊಳಗೆ ಪ್ರವೇಶಿಸಿದರು. ಅಲ್ಲಿ ಪ್ರತಿ ಒಂದು ಕಂಟಿಯೊಳಗೆ ಗಿಡ ಪೊದೆಗಳೊಳಗೆ ಎಷ್ಟು ಹುಡುಕಿದರೂ ಸಿಗಲಿಲ್ಲ. ವೃಕ್ಷದ ಬುಡಕ್ಕೆ ಮಲಗಿದ್ದ ಕಾಸಗತನು ಆನಂದದಿಂದ ಸದ್ಗುರು ಚಿಂತನೆಯನ್ನು ಮಾಡುತ್ತಿರುವಾಗ ಸದ್ಗುರುಗಳು ದೂರದಿಂದ ಆತನನ್ನು ನೋಡಿ ಓಡಿ ಬರುವಂಥವರಾದರು. ಸಮೀಪ ಬಂದು ಕಾಸಗತನೇ ಬಿದ್ದಿರುವನೆಂದು ತಿಳಿದ ಕೂಡಲೇ ಅತ್ಯಂತ ಹರ್ಷಚಿತ್ತರಾಗಿ ಆ ಸದ್ಗುರುನಾಥರನ್ನು ಓಡಿ ಬಂದು ಆತನನ್ನು ಹಸ್ತಗಳಿಂದ ಎತ್ತಿ ಹಿಡಿದು, ಈ ನನ್ನ ಬಾಲಕನಾದ ಕಾಸಗತನನ್ನು ಕಾಣದೆ ನಾನು ಬಹಳ ತಳಮಳಪಟ್ಟೆ ಎಂದು ಅನ್ನುತ್ತಿರುವಾಗ ಆ ಸದ್ಗುರು ದಯಾಳನ ನೇತ್ರಗಳಿಂದ ಪ್ರೇಮಾಶ್ರುಗಳು ಸುರಿಯುತ್ತಿದ್ದವು. ಅತ್ಯಂತ ಪ್ರೇಮ ಭರದಿಂದ ಆ ಕಾಸಗತನನ್ನು ಆಲಂಗಿಸಿ ಆತನನ್ನು ಕುರಿತು ಹೇಳುತ್ತಾನೆ, ನಿನ್ನ ಸಂಕಟ ಕಾಲದಲ್ಲಿ ಮಠವನ್ನು ಬಿಟ್ಟು ಈ ಅರಣ್ಯಕ್ಕೆ ಏತಕ್ಕೆ ಬಂದಿರುವಿ? ಅದಕ್ಕೆ ಆತನು, ಈ ಪ್ರಕಾರ ವೃತ್ತಿ ಎದ್ದಿತು ಎಂದು ಅಂದನು. ಆಗ ಚೆನ್ನಮಲ್ಲಪ್ಪನು ಕಾಸಗತನನ್ನು ಕುರಿತು, ನಾನು ಮಾಡಿದ ಉಪಚಾರಗಳಿಗೆ ನೀನು ಬೇಸತ್ತು ಇಲ್ಲಿಗೆ ಬಂದಂತೆ ಕಾಣಿಸುತ್ತದೆ. ಹಾಗಿದ್ದರೆ ನನ್ನ ಅಪರಾಧವನ್ನು ಕ್ಷಮಿಸಬೇಕಾಗಿ ನಿನ್ನ ಪಾದಕ್ಕೆ ಬಿದ್ದು ಪ್ರಾರ್ಥಿಸುವೆನು ಎಂದು ಹೇಳಿದನು. ಇದನ್ನು ಕೇಳಿದಾಕ್ಷಣ ಕಾಸಗತನು ಇಬ್ಬರ ಚರಣಗಳ ಮೇಲೆ ಬಿದ್ದು ನಂತರ ಎದ್ದು ಸದ್ಗುರುಗಳನ್ನು ಕುರಿತು, ಈ ನೀಚ ದೇಹದೆಸೆಯಿಂದ ಇಲ್ಲಿ ತನಕ ಏತಕ್ಕೆ ಬರೋಣವಾಯಿತು? ಈ ಕಾರಣ ನನಗೆ ಬಹಳ ದುಃಖವಾಗುತ್ತದೆ ಎಂದು ಅಂದನು. ಅದಕ್ಕೆ ಸಿದ್ಧರು, ನೀನು ನಮ್ಮನ್ನು ಬಿಟ್ಟು ವನಕ್ಕೆ ಬಂದದ್ದರಿಂದ
ನಮಗೆಲ್ಲರಿಗೂ ಬಹಳ ದುಃಖವಾಯಿತು. ನಿನ್ನ ದೆಸೆಯಿಂದ ನನ್ನ ಮನಸ್ಸು ಬಹಳ ತಳಮಳಿಸಿತ್ತು. ಇನ್ನು ಮೇಲೆ ಎಂದೂ ಹೀಗೆ ಮಾಡಬೇಡ ಎಂದು ಹೇಳಿದರು. ಸದ್ಗುರುಗಳು ಖಾಸಗತನನ್ನು ಸ್ಪರ್ಶಿಸಿದ ಕೂಡಲೇ ಆತನ ಜ್ವರವೆಲ್ಲ ಇಳಿದು ಹೋಯಿತು. ಆಮೇಲೆ ಮೂವರು ಮಠಕ್ಕೆ ಬಂದರು. ಇವರನ್ನು ನೋಡಿ ಸರ್ವರು ಆನಂದಭರಿತರಾಗಿ ಅನ್ನುತ್ತಾರೆ, ಖಾಸಗತನು ಧನ್ಯನು ಧನ್ಯನು. ಈತನಂತಹ ಅದ್ಭುತ ವೈರಾಗ್ಯವನ್ನು ನಾವು ಎಲ್ಲೆಲ್ಲಿಯೂ ನೋಡಲಿಲ್ಲ. ಈತನು ನಿಶ್ಚಯವಾಗಿ ಸದ್ಗುರು ಕೃಪೆಯನ್ನು ಸಂಪಾದಿಸಿಕೊಂಡನು. ಇವನು ಸದ್ಗುರುಗಳನ್ನು ಬಿಟ್ಟು ಹೋದರೂ ಸದ್ಗುರುಗಳು ಇವನನ್ನು ಬಿಡಲಿಲ್ಲ. ತಪ್ಪಿಸಿಕೊಂಡ ಬಾಲಕನನ್ನು ಹುಡುಕಿಕೊಂಡು ತಾಯಿಯು ಹೋಗುವಂತೆ ಖಾಸಗತನು ಪ್ರಾರ್ಥಿಸದಿದ್ದರೂ ಆ ದಯಾಳನು ಈತನನ್ನು ಶೋಧಿಸಿಕೊಂಡು ಕರೆದು ತಂದರು. ಇತರರು ಅನ್ನುತ್ತಾರೆ, ಈತನ ವೈರಾಗ್ಯ ಸ್ಥಿತಿಯನ್ನು ನೋಡಿ ಭಕ್ತರ ಚಿತ್ತದಲ್ಲಿ ಸದಾ ಇರುವ ಸದ್ಗುರುರಾಯನು ಸಂಪೂರ್ಣ ಒಲಿದಿರುವನು. ಯಾವಾತನು ಸದ್ಗುರುವಿಗೆ ತನು ಮನ ಧನಗಳನ್ನು ಅರ್ಪಿಸಿ ಅಖಂಡವಾಗಿ ಆತನ ಚಿಂತನವನ್ನು ಮಾಡುವನು, ಆ ಭಕ್ತನು ಪ್ರಾರ್ಥಿಸದಿದ್ದರೂ ಸದ್ಗುರುನಾಥನು ಆತನಿದ್ದಲ್ಲಿ ಪ್ರಾಪ್ತನಾಗಿ ಅವನನ್ನು ರಕ್ಷಿಸುವನು. ಹೇ ಶ್ರೋತಾ ಜನರುಗಳಿರ, ಮುಂದಿನ ಅಧ್ಯಾಯದಲ್ಲಿ ಗುರುವರನ ಕೃಪೆಯಿಂದ ನಿರ್ವಾಣಪ್ಪನಿಗೆ ಉಪದೇಶಿಸುವ ಜ್ಞಾನರಸವನ್ನು ಸಾವಧಾನ ಚಿತ್ತದಿಂದ ಪಾನ ಮಾಡುವಂಥವರಾಗಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 51ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು. ಆತ್ಮೀಯರೇ, ಮುಂದಿನ ವಿಡಿಯೋದಲ್ಲಿ 52ನೇ ಅಧ್ಯಾಯವನ್ನು ತಿಳಿಯೋಣ. ಶ್ರೀ ಸಿದ್ಧಾರೂಢ ಸದ್ಗುರುಗಳು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ನಿವಾರಿಸಿ ಶಾಂತಿ, ನೆಮ್ಮದಿ, ಸುಖ, ಸಮೃದ್ಧಿಯನ್ನು ಕೊಡಲಿ ಎಂದು ಅವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.